ನಮಸ್ಕಾರ, ಎಲ್ರಿಗೂ ಸ್ವಾಗತ. ನಾನು ಭಾಮ, ಲಕ್ಷ್ಮಿಯವ್ರ ಫ್ರೆಂಡು. ಮೈಸೂರು ನಿವಾಸಿ, ಕೆ ಜಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ. ನಾನು ಸುಮಾರು ದಿವಸದಿಂದ ಲಕ್ಷ್ಮಿಯವರ ಬರಹ ಅದನ್ನು ನೋಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಜೊತೆಗೆ ಅವರ ಹವ್ಯಾಸಗಳು ನನಗೆ ಗೊತ್ತು, ಹಲವಾರು ಹವ್ಯಾಸಗಳಿದೆ. ಅದರಲ್ಲಿ ಕಾಯಿನ್ ಕೂಡಿಡೋದು ಅದು ಒಂದು. ಇಷ್ಟು ದಿವಸ ಮಾಡಿರೋದ್ರಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಇವತ್ತು ನಾನೇ ಬಂದೆ, ನೋಡೋಣ ಅವ್ರ ಮನೇಲಿ ಇನ್ನೇನೇನು ಕಾಯಿನ್ಗಳಿವೆ, ಇನ್ನೇನು ಬಗ್ಗೆ ವಿವರಣೆ ಕೊಡ್ತಾರೆ ಅಂತ. ಹೋಗಿ ನೋಡ್ಕೊಂಬರೋಣ. ಈ ಒಂದು ಕಾಯಿನು ಲೂಯಿ ಬ್ರೈಲ್ ಅನ್ನೋಂಥ ಮಹಾನುಭಾವನ 200ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ತಂದಂತಹ ಒಂದು ಕಾಯಿನ್ ಇದು ಜ್ಞಾನ ಸೂರ್ಯ, ಕಣ್ಣು ಕಾಣದವರಿಗೆ, ಕುರುಡರಿಗೆ ಜ್ಞಾನ ಸೂರ್ಯನಾದವನು ಅನ್ನುವಂಥ ಬಿರುದು ಇವನಿಗಿದೆ. ಫ್ರಾನ್ಸ್ ದೇಶದವನಿವನು. ಇವನು ಹುಟ್ಟು ಕುರುಡ ಆಗಿರಲಿಲ್ಲ, ದೃಷ್ಟಿ ಇತ್ತು ಅವನಿಗೆ. 3 ವರ್ಷ ಆದಾಗ ಅಪಘಾತದಲ್ಲಿ ಇವನು ಕಣ್ಣು ಕಳ್ಕೊಂಡ. ಇದು ನೋಡಿ, 1809ರಲ್ಲಿ ಇವನು ಹುಟ್ಟಿದ್ದು. ಬ್ರೈಲ್ ಲಿಪಿ ಕಂಡು ಹಿಡಿದವನು ಇವನೇ. ಇದು ರಿವರ್ಸ್. ಭಾರತದ ವೀರ ಪರಂಪರೆಯಲ್ಲೇ ಬಹಳಷ್ಟು ಹೆಸರುವಾಸಿಯಾದ ರಾಣಾ ಪ್ರತಾಪ್ ಸಿಂಹ ಅವರ ಕಾಯಿನು. ಇವರು ಅಕ್ಬರನಿಗೆ ಸಿಂಹ ಸ್ವಪ್ನವಾಗಿದ್ದವರು. ರಾಣಾ ಪ್ರತಾಪ್ ಸಿಂಹ ಅವರ 475ನೇ ಜನ್ಮದಿನಕ್ಕೆ ಬಂದಂತಹ ಕಾಯಿನ್ 100 ರೂಪಾಯಿ ಮತ್ತು 10 ರೂಪಾಯಿಯಲ್ಲಿ. ರಜಪೂತ್ ರಾಜ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ರಾಣಾ ಪ್ರತಾಪ್ ಸಿಂಹ ಅನ್ನುವಂಥ ಹೆಸರನ್ನು ತೆಗೆದುಕೊಂಡವರು. ಅಕ್ಬರನಿಗೆ ಸಿಂಹ ಸ್ವಪ್ನವಾದ ಒಬ್ಬ ರಾಣಿ, ಒಬ್ಬ ರಾಜ ಇವರು. ರಾಣಿ ಮಹಾರಾಣಿ ದುರ್ಗಾವತಿ ಅಂತ. ಮುಂದೆ ನಿಮಗೆ ಆ ಕಾಯಿನ ನಾನು ತೋರಿಸ್ತೇನೆ. ನನಗೆ ಇದು ನೋಡಿ, ರಿವರ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ಶತಾಬ್ದಿಗೆ ಮಾಡಿದಂತಹ ಕಾಯಿನ್ ಇಂಡಿಯಾ ಗೌರ್ಮೆಂಟ್ ಮಿಂಟ್ ಮಾಡಿದ್ದು. ಇಲ್ಲಿ ನೋಡಿ, INA ಸ್ಥಾಪಕರು ಇವರು. ಬಹಳ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಮುಂದಾಳತ್ವವನ್ನು ವಹಿಸಿದವರು. ಕಟಕ್ನಲ್ಲಿ ಇವರ ಜನ್ಮ ಆಯಿತು. ಈ ಒಂದು ಸುಂದರವಾದ ಕಾಯಿನ್, ಕಮಮರೇಟಿವ್ ಕಾಯಿನ್. ರಿವರ್ಸ್. ಇಲ್ಲಿ ಸುಭಾಷ್ ಚಂದ್ರ ಬೋಸರ ಚಿತ್ರ ಸ್ಥಿತವಾಗಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ಶತಾಬ್ದಿ ಪ್ರಯುಕ್ತ ಬಂದಂತಹ ಕಾಯಿನ್ 100 ರೂಪಾಯಿ ಮತ್ತು 5 ರೂಪಾಯಿಯಲ್ಲಿ ಬಂತು. ಇವರು ಲಾಲ್ ಕೃಷ್ಣ ಅದ್ವಾನಿ ಮೇಲೆ ಬಹಳ ಪ್ರಭಾವ ಬೀರಿದವರು. ಏನು ನೋಡಿ ಈ ಕಾಯಿನ್. ಭಾರತೀಯ ಜನತಾ ಪಕ್ಷಕ್ಕೆ ತುಂಬ ಒಳ್ಳೆಯ ಅಡಿಪಾಯವನ್ನು ಹಾಕಿದವರು. ಬಹಳಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂತ ಹೆಸರು ತೆಗೆದುಕೊಂಡಂತಹ ಸಜ್ಜನ ವ್ಯಕ್ತಿ. ನೂರು ಮತ್ತು 5 ಕಾಯಿನ್. ಫುಡ್ ಫಾರ್ ಆಲ್ ಅನ್ನುವ ಒಂದು ಘೋಷವಾಕ್ಯವನ್ನು ಹೊರತಂದಿದ್ದು. 10 ರೂಪಾಯಿ ಮತ್ತು 20 ಪೈಸೆ ಕಾಯಿನ್ ಇದು. 20 ಪೈಸೆ ಹೊಂಬಣ್ಣದಲ್ಲಿದೆ. 10 ರೂಪಾಯಿದು ಪ್ಯೂರ್, ಬೇರೆ ಮೆಟಲ್ ಯಾವುದು ಮಿಕ್ಸ್ ಇಲ್ಲ ಇದರಲ್ಲಿ. ಬೆಳ್ಳಿ ಕಾಯಿನ್. ಮೇಲಿನಿಂದ ಸೂರ್ಯ ಹಾಗೂ ಕೆಳಗಿನಿಂದ ಕಮಲ ಇದೆ. ಇದು ನನಗೆ ಮಿಂಟ್ ಮಾಡಿದಾಗ ನನಗೆ ಅಲ್ಲಿಂದ ತರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆಮೇಲೆ ನಾನು ಕಲೆಕ್ಟ್ ಮಾಡಿದ್ದು. ಸೊ ಇದು ಹೀಗೆ ಇದೆ. ಆ ಬ್ಲಿಸ್ಟರ್ ಪ್ಯಾಕಲ್ಲಿ ನನಗೆ ಇದು ಸಿಕ್ಕಲಿಲ್ಲ, ಲಭ್ಯ ಆಗಲಿಲ್ಲ. 10 ಮತ್ತು 20 ಪೈಸೆ ಕಾಯಿನ್. 70ರಲ್ಲಿ ಬಂದಂಥ ಕಾಯಿನ್ ಇದು ನೋಡಿ. ಇದು ಹಿಂಭಾಗ. ನೋಡಿದ್ವಲ್ವಾ, ಎಷ್ಟೆಲ್ಲ ವಿಷಯಗಳಿವೆ. ನಾವು ಕಾಯಿನ್ಗಳನ್ನ ಸುಮ್ಮನೆ ಕೂಡಿಟ್ಬಿಡ್ಬೋದು, ಆದರೆ ಆ ಕೂಡಿಟ್ಟಿದ್ದಕ್ಕೆ ಒಂದೊಂದಕ್ಕೂ ಏನೇನು ವಿಶೇಷತೆ, ಅದ್ರದ್ದು ಮಹತ್ವ ಏನು, ಯಾವ ಸಂದರ್ಭದಲ್ಲಿ ಬಿಡುಗಡೆ ಆಯಿತು, ಇದೆಲ್ಲ ನಮಗೆ ಗೊತ್ತಿರಲ್ಲ. ಅದನ್ನು ಲಕ್ಷ್ಮಿಯವರು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಏನೇನು ಹೇಳ್ಕೊಡ್ತಾರೆ, ಇನ್ನು ಮುಂದಿನ ವಾರದಲ್ಲಿ ಯಾವುದೇ ಕಾಯಿನ್ನ ಯಾವ ಥರ ವಿವರಣೆ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಅಲ್ಲಿ ತನಕ ಬಾಯ್.